ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಲಿಗೆ ಇವತ್ತು ಬಹಳ ಬಿಗ್ ಜೆ. ಸಿಬಿಐ ತನಿಖೆ ಕೋರಿದ್ದ ಸ್ನೇಹಮಯಿ ಕೃಷ್ಣರ ಅರ್ಜಿ ವಿಚಾರಣೆ ಆಗೋದಿದೆ. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಇವತ್ತು ಬಿಗ್ ಜೆ. ಈಗ ಆಗಲೇ ವಿಚಾರಣೆ ಆರಂಭ ಆಗಿದೆ ಎಂಬ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಿಬಿಐ ತನಿಖೆಗೆ ಕೋರಿದ್ದಂತಹ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿ ವಿಚಾರಣೆ ಆಗ್ತಾ ಇದೆ. ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ಈಗ ಆರಂಭ ಆಗಿದೆ. ಸ್ನೇಹಮಯಿ ಕೃಷ್ಣ ಪರವಾಗಿ ಮಣಿಂದರ್ ಸಿಂಗ್ ವಾದವನ್ನ ಮಾಡ್ತಾ ಇದ್ದಾರೆ. ಪ್ರಕರಣದಲ್ಲಿ ಸ್ವತಂತ್ರ ತನಿಖೆ ಅಗತ್ಯ ಇದೆ ಎಂಬ ವಾದವನ್ನ ಮಣಿಂದರ್ ಸಿಂಗ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸಿಎಂ ಪರ ವಕೀಲ ರವಿವರ್ಮ ಕುಮಾರ್ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವರದಿ ಸಲ್ಲಿಸಿದ್ದಾರೆ ಲೋಕಾಯುಕ್ತರ ನಡೆಗೆ ಹೈಕೋರ್ಟ್ ಬೇಸರವನ್ನ ಕೂಡ ಹೊರಹಾಕಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಪಾಲಿಗೆ ಇವತ್ತು ಬಹಳನೇ ಬಿಗ್ ಡೇ. ಧಾರವಾಡದ ಕೋರ್ಟ್ನಲ್ಲಿ ಈಗ ವಿಚಾರಣೆ ಆರಂಭ ಆಗಿದೆ. ಧಾರವಾಡದ ಹೈಕೋರ್ಟ್ನಲ್ಲಿ ಈಗ ಅರ್ಜಿಯ ವಿಚಾರಣೆ ಆರಂಭ ಆಗಿದೆ. ಲೋಕಾಯುಕ್ತರು ಈ ತನಕ ವರದಿ ಸಲ್ಲಿಕೆ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಕೂಡ ಅಸಮಾಧಾನವನ್ನ ಬೇಸರವನ್ನ ಹೊರಹಾಕಿದೆ. ಇತ್ತ ಸ್ನೇಹಮಯಿ ಕೃಷ್ಣ ಅವರು ಪ್ರಕರಣವನ್ನ ಸಿಬಿಐಗೆ ವರ್ಗಾಯಿಸುವಂತೆ ಕೋರ್ಟ್ ಮೊರೆ ಹೋಗಿದ್ದಾರೆ. ಧಾರವಾಡದ ಪೀಠದಲ್ಲಿ ಹೈಕೋರ್ಟ್ ಪೀಠದಲ್ಲಿ ಈಗ ವಿಚಾರಣೆ ಆರಂಭ ಆಗಿದೆ. ಸ್ನೇಹಮಯಿ ಕೃಷ್ಣ ಪರ ವಕೀಲ ಮಣಿಂದರ್ ಸಿಂಗ್ ವಾದವನ್ನ ಮಾಡ್ತಾ ಇದ್ರೆ, ಇತ್ತ ಸಿಎಂ ಸಿದ್ದರಾಮಯ್ಯರ ಪರ ರವಿವರ್ಮ ಕುಮಾರ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಸ್ನೇಹಮಯಿ ಕೃಷ್ಣ ಪರ ಮಣಿಂದರ್ ಸಿಂಗ್ ಇದ್ದಾರೆ. ಸಿಬಿಐಗೆ ನೀಡಬೇಕೋ ಇಲ್ವೋ ಅನ್ನೋದ್ರ ಬಗ್ಗೆ ವಾದ ಆಗ್ತಾ ಇದೆ. ದೂರುದಾರ ಸ್ನೇಹಮಯಿ ಕೃಷ್ಣರ ಅರ್ಜಿ ವಿಚಾರಣೆಯನ್ನ ಧಾರವಾಡದ ಹೈಕೋರ್ಟ್ ಈಗ ಕೈಗೆತ್ತಿಕೊಂಡಿದೆ. ಧಾರವಾಡದ ಹೈಕೋರ್ಟ್ನಲ್ಲಿ ಈಗ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಸೈಟ್ ಕೇಸ್ ಇಂದು ಪ್ರಕರಣದ ಬಗ್ಗೆ ಮಹತ್ವದ ವಿಚಾರಣೆ. ಕೇಸ್ ತನಿಖೆಗೆ ಸಿಬಿಐಗೆ ಕೋರಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ಧಾರವಾಡದ ಹೈಕೋರ್ಟ್ನಲ್ಲಿ ಸ್ನೇಹಮಯಿ ಕೃಷ್ಣ ಅರ್ಜಿ ವಿಚಾರಣೆ ಈಗ ಆರಂಭ ಆಗಿದೆ. ಅರ್ಜಿಗೆ ಸಿದ್ದರಾಮಯ್ಯರ ಪರ ವಕೀಲರಿಂದ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಕಳೆದ ವಿಚಾರಣೆ ವೇಳೆ ಸಿಎಂ ಬಾಮೈದ, ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಪಾರ್ವತಿ ಅವರಿಗೂ ನೋಟಿಸ್ ಜಾರಿಯಾಗಿತ್ತು. ಅವರ ಪರ ವಕೀಲರಿಂದ ಆಕ್ಷೇಪಣೆ ಸಲ್ಲಿಕೆಯಾಗಿತ್ತು. ಕೇಸ್ ಸಂಬಂಧ ಇವತ್ತು ಕೋರ್ಟ್ ಮಹತ್ವದ ವಿಚಾರಣೆ ನಡೆಸಲಿದೆ. ಎರಡೂ ಕಡೆಯಿಂದ ಸುದೀರ್ಘ ವಾದ ಪ್ರತಿವಾದವನ್ನು ಆಲಿಸೋ ಅಂತ ಸಾಧ್ಯತೆ ಇದೆ. ಕೇಸ್ನಲ್ಲಿ ಇಡಿಯೂ ಸಹ ಪ್ರತಿವಾದಿಯಾಗಿ ಬರಬಹುದು, ಅದಕ್ಕೂ ಕೂಡ ಸಾಧ್ಯತೆ ಇದೆ. ಅವರ ತನಿಖಾ ವರದಿಯನ್ನು ಸಹ ಕೋರ್ಟ್ ಕೇಳೋ ಅಂತ ಸಾಧ್ಯತೆ ಇದೆ. ಕಳೆದ ವಿಚಾರಣೆ ವೇಳೆ ಲೋಕಾಯುಕ್ತ ತನಿಖೆಯ ವರದಿ ಸಲ್ಲಿಸಿತ್ತು. ಸ್ನೇಹಮಯಿ ಕೃಷ್ಣ ಪರವಾಗಿ ಮಣಿಂದರ್ ಸಿಂಗ್ ವಾದವನ್ನ ಮಾಡ್ತಾ ಇದ್ದಾರೆ. ತನಿಖೆಯನ್ನ ಸಿಬಿಐಗೆ ನೀಡಬೇಕೋ ಇಲ್ವೋ ಅನ್ನೋದ್ರ ಬಗ್ಗೆ ವಾದ ಮಾಡೋಕೆ ಜಡ್ಜ್ ಈಗ ಸೂಚನೆ ಕೊಟ್ಟಿದ್ದಾರೆ. ಈ ಕೇಸ್ನಲ್ಲಿ ಪ್ರಮುಖ ರಾಜಕಾರಣಿಗಳು ಆರೋಪಿಗಳಾಗಿದ್ದಾರೆ. ಆದ್ದರಿಂದ ಪ್ರಕರಣವನ್ನ ಸಿಬಿಐಗೆ ವಹಿಸೋದು ಅಗತ್ಯ ಅನ್ನೋದು ಸ್ನೇಹಮಯಿ ಕೃಷ್ಣರ ಅರ್ಜಿಯಲ್ಲಿ ಇರೋ ಅಂತ ಅಂಶ. 3 ಅಧಿಕಾರಿಗಳು ಪ್ರಕರಣದಲ್ಲಿ ದಾಖಲೆಯನ್ನು ಎತ್ತಿದ್ದಾರೆ. ಕೇಸ್ಗೆ ಸಂಬಂಧಿಸಿದಂತೆ ದಾಖಲೆಗಳನ್ನು ಜೊತೆಗೆ ತೆಗೆದುಕೊಂಡು ಬಂದಿದ್ದಾರೆ. ಈ ವಿಚಾರವನ್ನು ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ಮಣಿಂದರ್ ಸಿಂಗ್ ವಾದ ಮಾಡ್ತಿದ್ದಾರೆ. ಯಾವ 3 ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಜಡ್ಜ್ ಕೂಡ ಪ್ರಶ್ನೆ ಮಾಡಿದ್ದಾರೆ. ವೆಂಕಟೇಶ್ ಅರಬಟ್ಟಿಯವರೇ ತನಿಖಾ ವರದಿ ಎಲ್ಲಿದೆ? ಲೋಕಾಯುಕ್ತರ ಪರ ವಕೀಲರಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಧಿಕಾರಿಗಳು ಬಂದಿದ್ದಾರೆ, ತನಿಖಾ ವರದಿಯನ್ನು ತಂದಿಲ್ಲ ಅಂತ ವೆಂಕಟೇಶ್ ಅರಬಟ್ಟಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಲೋಕಾಯುಕ್ತರ ನಡೆಗೆ ಹೈಕೋರ್ಟ್ ಬೇಸರವನ್ನ ಹೊರಹಾಕಿದೆ. ಇನ್ನು ವರದಿ ತರೋದಕ್ಕೆ ಹೇಳಿದ್ದೆ ಅಲ್ವಾ, ಯಾತಕ್ಕೋಸ್ಕರ ನೀವು ವರದಿಯನ್ನು ತಂದಿಲ್ಲ ಅನ್ನೋ ಪ್ರಶ್ನೆಯನ್ನ ಜಡ್ಜ್ ಮಾಡಿದ್ದಾರೆ. ನಾಳೆಯೊಳಗೆ ತನಿಖಾ ವರದಿಯನ್ನು ಸಲ್ಲಿಸಬೇಕು. ಲೋಕಾಯುಕ್ತ ವಕೀಲರಿಗೆ ಹೈಕೋರ್ಟ್ ಸೂಚನೆಯನ್ನು ನೀಡಿದೆ. ಪ್ರಕರಣದಲ್ಲಿ ತನಿಖೆ ಆರಂಭ ಆಗ್ತಿದ್ದಂತೆ ಸಿಎಂ ಪತ್ನಿ ಸೈಟ್ಗಳನ್ನು ಹಿಂತಿರುಗಿಸಿದ್ದಾರೆ. ತರಾತುರಿಯಲ್ಲಿ ಅದನ್ನು ಸ್ವೀಕಾರ ಮಾಡಲಾಗಿದೆ. ಈ ಮೂಲಕ ಪ್ರಕರಣದಲ್ಲಿ ನಿರಂತರವಾಗಿ ಸಾಕ್ಷ್ಯಗಳ ನಾಶ ಆಗ್ತಾ ಇದೆ. ಆಕೆ ಕೊಟ್ಟ ದಿನವೇ ಮೂಡಾ ಅಧಿಕಾರಿಗಳು ಅದನ್ನು ವಾಪಸ್ ಪಡೆದಿದ್ದಾರೆ. ಸ್ನೇಹಮಯಿ ಕೃಷ್ಣ ಪರ ವಕೀಲ ಮಣಿಂದರ್ ಸಿಂಗ್ ವಾದವನ್ನ ಮಾಡ್ತಾ ಇದ್ದಾರೆ. ಅಷ್ಟು ಮಿಂಚಿನ ವೇಗದಲ್ಲಿ
ಏಕೆ ವಾಪಸ್ ಪಡೆದಿದ್ದಾರೆ? ಈ ಬಗ್ಗೆ ಕೆಲ ಅಧಿಕಾರಿಗಳು ದಾಖಲೆಗಳನ್ನು ಮೂಡಾದಿಂದ ತೆಗೆದುಕೊಂಡು ಹೋಗಿದ್ದಾರೆ. ಮಣೀಂದರ್ ಸಿಂಗ್ ಗಂಭೀರವಾದಂಥ ಆರೋಪವನ್ನು ನ್ಯಾಯಮೂರ್ತಿಗಳ ಮುಂದೆ ಮಾಡಿರುವಂಥದ್ದು. ಯಾರು ತೆಗೆದುಕೊಂಡು ಹೋಗಿದ್ದಾರೆ ಹಾಗಾದರೆ ಒಂದಷ್ಟು ದಾಖಲಾತಿಗಳನ್ನು ಅನ್ನೋ ಪ್ರಶ್ನೆಯನ್ನು ಜಡ್ಜ್ ಕೂಡ ಮಾಡಿದ್ದಾರೆ. ನಾನು ತೋರಿಸ್ತೇನೆ ಯಾರೆಲ್ಲ ಅಧಿಕಾರಿಗಳು ಒಂದಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ವಿಷಯವನ್ನು ನ್ಯಾಯಾಧೀಶರ ಮುಂದೆ ಮಣೀಂದರ್ ಸಿಂಗ್ ಹೇಳಿದ್ದಾರೆ. ಮೊದಲು ಪ್ರಕರಣವನ್ನು ಲೋಕಾಯುಕ್ತ ತನಿಖೆ ಆರಂಭ ಮಾಡಿತು. ಈ ವೇಳೆ ನಗರಾಭಿವೃದ್ಧಿ ಇಲಾಖೆಯ 3 ಅಧಿಕಾರಿಗಳು ಒಂದಷ್ಟು ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ನೇತೃತ್ವದಲ್ಲಿ ಒಂದಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇದನ್ನು ಸ್ವತಃ ಲೋಕಾಯುಕ್ತರೇ ಅವರ ವರದಿಯಲ್ಲಿ ಹೇಳಿದ್ದಾರೆ. ಸಿಎಂ ಪತ್ನಿ ಸೈಟ್ ಪಡೆದ ವಿಚಾರಕ್ಕೂ ಇದಕ್ಕೂ ಸಂಬಂಧ ಇದೆಯಾ ಅನ್ನೋ ಒಂದು ಪ್ರಶ್ನೆಯನ್ನು ಜಡ್ಜ್ ಮಾಡಿದ್ದಾರೆ. ಹೌದು, ಅವರು ತೆಗೆದುಕೊಂಡು ಹೋಗಿರೋ ಅಂಥ ದಾಖಲೆಗಳು ಅದಕ್ಕೆ ಸಂಬಂಧ ಇದೆ ಅನ್ನೋದು ಮಣೀಂದರ್ ಸಿಂಗ್ ಅವರ ವಾದ. ಈ ಎಲ್ಲ ದಾಖಲೆಗಳು ಪ್ರಮುಖ ಸಾಕ್ಷಿಗಳಾಗಿದೆ, ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ. ಈ ಮೂಲಕ ತನಿಖೆ ಹೇಗೆ ಪಾರದರ್ಶಕವಾಗಿ ಇರುತ್ತೆ ಅನ್ನೋ ಪ್ರಶ್ನೆಯನ್ನು ಮಣೀಂದರ್ ಸಿಂಗ್ ಮಾಡಿದ್ದಾರೆ. ನೀವು ಸಂಬಂಧ ಇಲ್ಲದ ವಾದವನ್ನು ಮಾಡ್ತಾ ಇದ್ದೀರಾ ಅಂತ ಸಿಎಂ ಪರ ವಕೀಲ ಪ್ರೊಫೆಸರ್ ರವಿವರ್ಮ ಕುಮಾರ್ ಆಕ್ಷೇಪವನ್ನು ನ್ಯಾಯಾಧೀಶರ ಮುಂದೆ ಮಂಡಿಸಿದ್ದಾರೆ. ನಾನು ಸಂಬಂಧ ಇರುವ ಅಂಶಗಳನ್ನೇ ಉಲ್ಲೇಖಿಸಿದ್ದೇನೆ ಅನ್ನೋ ಒಂದು ಹೇಳಿಕೆಯನ್ನು ಮಣೀಂದರ್ ಸಿಂಗ್ ರವಿವರ್ಮ ಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ನ್ಯಾಯಮೂರ್ತಿಗಳ ಸಮಕ್ಷಮದಲ್ಲಿ. ಹೈಕೋರ್ಟ್ನಲ್ಲೇ ಮಣೀಂದರ್ ಸಿಂಗ್ ಮತ್ತು ಪ್ರೊಫೆಸರ್ ರವಿವರ್ಮ ಕುಮಾರ್ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ನಮ್ಮ ಆಕ್ಷೇಪಣೆಗೆ ಅರ್ಜಿದಾರರು ರೀಜಾಯಿಂಡರ್ ಹಾಕಲಿ ಅಂತ ಮನು ಸಿಂಘ್ವಿ ಹೇಳಿದ್ದಾರೆ. ಸಿದ್ದರಾಮಯ್ಯರ ಪರ ಹಿರಿಯ ವಕೀಲ ಮನು ಸಿಂಘ್ವಿ ಆಕ್ಷೇಪಣೆ ಸಲ್ಲಿಸೋಕೆ ಪ್ರತಿಗಳು ನಮಗೆ ನೀಡಿಲ್ಲ ಅಂತ ಪ್ರೊಫೆಸರ್ ರವಿವರ್ಮ ಕುಮಾರ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲ ಕಕ್ಷಿದಾರರು ಪ್ರತಿಗಳನ್ನು ಪಡೆಯಲು ಹೈಕೋರ್ಟ್ ಈಗ ಸೂಚನೆಯನ್ನು ನೀಡಿದೆ. ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಕೆ ಮಾಡಿರುವಂಥ ಅರ್ಜಿಯ ವಿಚಾರಣೆ ಈಗ ಆರಂಭ ಆಗಿದೆ. ವಾದ ಪ್ರತಿವಾದವನ್ನು ಆಲಿಸ್ತಾ ಇದ್ದಾರೆ ನ್ಯಾಯಮೂರ್ತಿಗಳು. ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲ ಮಣೀಂದರ್ ಸಿಂಗ್ ಇದ್ರೆ, ಈತ ಸಿಎಂ ಪರ ವಕೀಲ ಪ್ರೊಫೆಸರ್ ರವಿವರ್ಮ ಕುಮಾರ್ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ. ಎಲ್ಲ ಕಕ್ಷಿದಾರರು ಪ್ರತಿಗಳನ್ನು ಪಡೆಯೋಕೆ ಈಗ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಅರ್ಜಿ ವಿಚಾರಣೆಯನ್ನು ಮುಂದೂಡಿದೆ ಕೋರ್ಟ್. ಇದೇ ತಿಂಗಳ 23ಕ್ಕೆ ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ಈಗ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಕೆ ಮಾಡಿರೋ ಅಂತ ಅರ್ಜಿಯ ವಿಚಾರಣೆ ಆರಂಭ ಆಗಿದೆ. ನೇರವಾಗಿ ಎಲ್ಲ ಕಕ್ಷಿದಾರರು ಪ್ರತಿಗಳನ್ನು ಪಡೆಯೋಕೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ.